67th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ pth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎ. pth ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು, ಎ ಪಿ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕ್ಯೂತ್ ಟರ್ಮ್ ಈಸ್ ಬಿ. ಕ್ಯೂತ್ ಟರ್ಮ್ ಅಂದ್ರೆ ಏನು, ಎ ಕ್ಯೂ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಆರ್ತ್ ಟರ್ಮ್ ಈಸ್ ಸಿ. ಆರ್ತ್ ಟರ್ಮ್ ಅಂದ್ರೆ ಏನು, ಎ ಆರ್ ಬಂದ್ಬಿಟ್ಟು ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ದೆನ್ ಪ್ರೂವ್ ದಟ್. ಓಕೆ, ಈಗ ನಾನೇನ್ ಪ್ರೂವ್ ಮಾಡಬೇಕು, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ, ಈಗ ನೀವೇ ನೋಡ್ರಿ ಇಲ್ಲಿ. ಓಕೆ, ಸೊ ಈಗ ನಮಗೆ ಬಂದಿರೋದೇನು, ನಾನೇನ್ ಮಾಡ್ತೀನಿ, ಲೆಟ್ ದ ಫಸ್ಟ್ ಟರ್ಮ್ ನಾನು let the first term be capital A and common difference B. Okay, and common difference B capital D ಅಂತ ತಗೊಂತೀನಿ. ಯಾಕಂದ್ರೆ ಇಲ್ಲಿ ಸ್ಮಾಲ್ ಎ ಆಲ್ರೆಡಿ ಇದೆ, ಸೊ ಕನ್ಫ್ಯೂಸ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಡಿ ತಗೊಂಡಿದ್ದೀನಿ. ಈಗ ನೀವೇ ನೋಡ್ರಿ, ಫಸ್ಟ್ ಕೊಟ್ಟಿರೋದೇನು, ಎ ಪಿ ಇಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾರೆ. ಎ ಪಿ ನ ಏನಂತ ಬರಿಬಹುದು, ನಾನು ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಅಂತ ಬರಿಬಹುದು. ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಅಂತ ಬರಿತೀನಿ. ಓಕೆ, ಇದು ಇಕ್ವೇಶನ್ 1 ಅಂತೀನಿ. ನೆಕ್ಸ್ಟ್ ಏನು, ಎ ಕ್ಯೂ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ. ಎ ಕ್ಯೂ ನ ಏನಂತ ಬರಿಬಹುದು, ನಾನು ಕ್ಯಾಪಿಟಲ್ ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಡಿ ಅಂತ ಬರಿಬಹುದು. ಓಕೆ, ಕ್ಯಾಪಿಟಲ್ ಡಿ ಬರಿತೀವಿ. ಇಸ್ ಈಕ್ವಲ್ ಟು ಏನಿದು ಬಿ, ಇದು ಇಕ್ವೇಶನ್ 2. ಅದೇ ರೀತಿ ಎ ಆರ್ ಇಸ್ ಈಕ್ವಲ್ ಟು ಸಿ ಅಂದ್ರೆ ಎ ಆರ್ ನ ಏನಂತ ಬರಿಬಹುದು, ಕ್ಯಾಪಿಟಲ್ ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಕ್ಯಾಪಿಟಲ್ ಡಿ ಅಂತ ಬರಿಬಹುದು. ಓಕೆ, ಈಗ ನಮ್ಗೇನು ಎ ಇದ್ದಲ್ಲಿ ಏನ್ ಬರಿಬೇಕಂತ ಗೊತ್ತಾಯ್ತು, ಬಿ ಇದ್ದಲ್ಲಿ ಏನ್ ಬರಿಬೇಕಂತ ಗೊತ್ತಾಯ್ತು, ಸಿ ಇದ್ದಲ್ಲಿ ಏನ್ ಬರಿಬೇಕಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವ್ ಏನ್ ಮಾಡೋಣ, ಇದರಲ್ಲಿ ಎಲ್ ಎಚ್ ಎಸ್ ತಗೋಣ. ಓಕೆ, ಸೊ ಟೇಕ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಏನಿದೆ ನೋಡ್ರಿ, ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಇಂಟು ಪಿ ಮೈನಸ್ ಕ್ಯೂ. ಈಗ ನೀವೇ ನೋಡ್ರಿ, ನಾನು ಎ ಇದ್ದಲ್ಲಿ ಏನ್ ಬರಿಬೇಕು, ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ, ಎ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಇಂಟು, ಓಕೆ ಏನಿದೆ ಇಲ್ಲಿ, ಕ್ಯೂ ಮೈನಸ್ ಆರ್ ಇದೆ. ಓಕೆ, ಇಂಟು ಕ್ಯೂ ಮೈನಸ್ ಆರ್. ಅದೇ ರೀತಿ ಬಿ ಇದ್ದಲ್ಲಿ ಏನ್ ಬರಿಬಹುದು, ನಾನು ಬಿ ಇದ್ದಲ್ಲಿ ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಡಿ. ಓಕೆ, ಸೊ ನಾನು ಇವಾಗ ಬಿ ಇದ್ದಲ್ಲಿ ಏನ್ ಬರಿಬಹುದು, ಎ ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಡಿ. ಓಕೆ, ಇಂಟು ಏನು, ಆರ್ ಮೈನಸ್ ಪಿ. ಓಕೆ, ಈ ಬಿ ಇದ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಇದನ್ನ ಆಸ್ ಇಟ್ ಈಸ್ ಬರ್ದಿದ್ದೀನಿ. ಆಮೇಲೆ ಮತ್ತೆ ಪ್ಲಸ್ ಸಿ ಇದ್ದಲ್ಲಿ ಏನ್ ಬರಿಬಹುದು ನೋಡ್ರಿ, ಸಿ ಇದ್ದಲ್ಲಿ ನಾನು ಏನ್ ಬರಿಬಹುದು, ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಕ್ಯಾಪಿಟಲ್ ಡಿ. ಸಿ ಇದ್ದಲ್ಲಿ ನಾನು ಎ ಪ್ಲಸ್ ಆರ್ ಮೈನಸ್ ಒನ್ ಇಂಟು ಕ್ಯಾಪಿಟಲ್ ಡಿ ಅಂತ ಬರಿಬಹುದು, ಇಂಟು ಏನು, ಪಿ ಮೈನಸ್ ಕ್ಯೂ. ಓಕೆ, ಸೊ ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೊಂಡು ಈಗ ಕ್ಯಾಲ್ಕುಲೇಷನ್ ಮಾಡೋಣ. ಈಗ ನೀವು ನೋಡಿದ್ರೆ ಈ ಕ್ಯೂ ಮೈನಸ್ ಆರ್ ನ ಎ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇದಿಷ್ಟು ಟರ್ಮ್ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಎ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಪಿ ಮೈನಸ್ ಒನ್ ಇಂಟು ಡಿ ಇಂಟು ಕ್ಯೂ ಮೈನಸ್ ಆರ್. ಓಕೆ, ಸಿಂಪಲ್ ನೋಡ್ರಿ, ಇದನ್ನ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಈ ನಂಬರ್ನ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಕೂಡ ಮಾಡೋಣ. ಪ್ಲಸ್ ಇಲ್ಲಿ ಕೂಡ ಅಷ್ಟೇ, ಎ ಇಂಟು ಆರ್ ಮೈನಸ್ ಪಿ ಮಾಡಬೇಕು. ಅದೇ ರೀತಿ ಈ ಕ್ಯೂ ಮೈನಸ್ ಒನ್ ಇಂಟು ಡಿ ನ ಕೂಡ ಆರ್ ಮೈನಸ್ ಪಿ ಇಂದ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಕ್ಯೂ ಮೈನಸ್ ಒನ್ ಇಂಟು ಕ್ಯಾಪಿಟಲ್ ಡಿ ಇಂಟು ಆರ್ ಮೈನಸ್ ಪಿ ಮಾಡಬೇಕು. ಓಕೆ, ಆಮೇಲೆ ಅದೇ ರೀತಿ ಪ್ಲಸ್ ಎ ಇಂಟು ಪಿ ಮೈನಸ್ ಕ್ಯೂ ಮಾಡಬೇಕು, ಎ ಇಂಟು ಪಿ ಮೈನಸ್ ಕ್ಯೂ ಮಾಡಬೇಕು. ಆಮೇಲೆ ಆರ್ ಮೈನಸ್ ಒನ್ ಇಂಟು ಡಿ ಇಂಟು ಪಿ ಮೈನಸ್ ಕ್ಯೂ ಮಾಡಬೇಕು, ಡಿ ಇಂಟು ಪಿ ಮೈನಸ್ ಕ್ಯೂ. ಓಕೆ, ಇವರಿಬ್ಬರನ್ನ ಕೂಡ ಮಲ್ಟಿಪ್ಲೈ ಮಾಡಬೇಕು. ಇದಿಷ್ಟು ಒಂದು ಟರ್ಮ್, ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಈಗ ನೀವು ನೋಡ್ರಿ, ಓಕೆ ನಾನು ಎ ಇರೋದೆಲ್ಲ ಒಂದ್ ಸೈಡ್ ಬರ್ಕೊಂಡ್ಬಿಡ್ತೀನಿ. ಎ ಇಂಟು ಕ್ಯೂ ಮೈನಸ್ ಆರ್ ಒಂದ್ ಕಡೆ ಇದೆ, ಇದು ಒಂದು. ಆಮೇಲೆ ಎ ಇಂಟು ಆರ್ ಮೈನಸ್ ಪಿ ಒಂದ್ ಕಡೆ ಇದೆ, ಅದನ್ನ ಬರ್ಕೊಂತೀನಿ. ಪ್ಲಸ್ ಎ ಇಂಟು ಪಿ ಮೈನಸ್ ಕ್ಯೂ ಒಂದ್ ಕಡೆ ಇದೆ. ಓಕೆ, ಎ ಇರೋದೆಲ್ಲ ಒಂದ್ ಸೈಡ್ ಬರ್ದೆ. ಓಕೆ, ಅದೇ ರೀತಿ ಈ ಡಿ ಎಲ್ಲೆಲ್ಲಿದೆ ಅದು ಕೂಡ ಬರ್ಬಿಡೋಣ. ಡಿ ಇರೋದೆಲ್ಲ ಒಂದ್ ಸೈಡ್, ಪಿ ಮೈನಸ್ ಒನ್ ಇಂಟು
d into q minus r plus q minus 1 into d into r minus p ಎರಡನೇದು. ಮೂರನೇದು r minus 1 into d into p minus q. ಇದನ್ನು ಇದು ಮಾಡೋದು. ಓಕೆ, ಈಗ ನೋಡ್ರಿ ಏನ್ ಮಾಡೋಣ ಈಗ. ಇವ್ರ ಮೂವರಲ್ಲಿ ಏನ್ ಕಾಮನ್ ಇದೆ? ಮೂವರಲ್ಲಿ ಎ ಕಾಮನ್ ಇದೆ. ಓಕೆ, ಸೊ ಏನ್ ಉಳಿಯುತ್ತೆ? q ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ ಪ್ಲಸ್ ಪಿ ಮೈನಸ್ ಕ್ಯೂ ಉಳಿಯುತ್ತೆ. ಓಕೆ, ಇವ್ರ ಮೂರಲ್ಲಿ. ಸೊ ಅವಾಗ ನೀವು ಮಲ್ಟಿಪ್ಲೈ ಅವಾಗ ನೋಡ್ರಿ ಆಡ್ ಮಾಡಿದ್ರೆ q ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ ಪ್ಲಸ್ ಪಿ ಮೈನಸ್ ಕ್ಯೂ. ಸೊ ನೋಡ್ರಿ ಏನಾಗುತ್ತೆ? ಪ್ಲಸ್ ಕ್ಯೂ ಮೈನಸ್ ಕ್ಯೂ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ ಆರ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಇದಿಷ್ಟು ಏನಾಯ್ತು ಇವಾಗ? ಝೀರೋ ಆಗ್ಬಿಡುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಏನ್ ಮಾಡ್ತೀನಿ ನಾನು, ಇಲ್ಲಿ ಇವ್ರ ಮೂವರಲ್ಲಿ ಏನ್ ಕಾಮನ್ ಇದೆ? ಇವ್ರ ಮೂವರಲ್ಲಿ ಡಿ ಕಾಮನ್ ಇದೆ. ಡಿ ಕಾಮನ್ ತೆಗೆದ್ಬಿಡ್ತೀನಿ. ಡಿ ಕಾಮನ್ ತೆಗೆದ್ರೆ ಏನ್ ಉಳಿತು? ಪಿ ಮೈನಸ್ 1 ಇಂಟು ಕ್ಯೂ ಮೈನಸ್ ಆರ್ ಉಳಿತು. ಪ್ಲಸ್ ಇಲ್ಲಿ ಡಿ ಕಾಮನ್ ತೆಗೆದ್ರೆ ಏನ್ ಉಳಿತು? ಕ್ಯೂ ಮೈನಸ್ 1 ಇಂಟು ಆರ್ ಮೈನಸ್ ಪಿ ಉಳಿತು. ಆಮೇಲೆ ಇಲ್ಲಿ ಡಿ ಕಾಮನ್ ತೆಗೆದ್ರೆ ಏನ್ ಉಳಿತು? ಆರ್ ಮೈನಸ್ 1 ಇಂಟು ಆರ್ ಮೈನಸ್ 1 ಇಂಟು ಪಿ ಮೈನಸ್ ಕ್ಯೂ ಉಳಿತು. ಓಕೆ, ಈಗ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ತಗೋಣ. ಓಕೆ, ಸೊ ಈಗ ಇಲ್ಲಿ ಪ್ಲಸ್ ಡಿ ಇಂಟು ಈ ಮಲ್ಟಿಪ್ಲೈ ಮಾಡಿದ್ರೆ ಪಿ ಇಂಟು ಕ್ಯೂ ಪಿ ಕ್ಯೂ ಆಗುತ್ತೆ. ಓಕೆ, ಆಮೇಲೆ ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡೋದು. ಪ್ಲಸ್ ಇಂಟು ಮೈನಸ್ ಮೈನಸ್ ಪಿ ಇಂಟು ಆರ್ ಪಿ ಆರ್ ಆಯ್ತು. ಈಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ ಮೈನಸ್ 1 ಇಂಟು ಕ್ಯೂ ಮೈನಸ್ 1 ಕ್ಯೂ, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಆರ್ 1 ಆರ್. ಓಕೆ, ಈಗ ಮೈನಸ್ 1 ಕ್ಯೂ ಬರೆದ್ರು ಒಂದೇ, ಬರೀ ಕ್ಯೂ ಬರೆದ್ರು ಒಂದೇ. ಈಗ ನಾನು ಬರೀ ಕ್ಯೂ ಬರಿತೀನಿ. ಓಕೆ, ಈಗ ಪ್ಲಸ್ ಮತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡೋದು ನೋಡ್ರಿ. ಈ ಕ್ಯೂನ ಇಬ್ಬರ ಜೊತೆ ಮಾಡು, ಕ್ಯೂ ಇಂಟು ಆರ್ ಕ್ಯೂ ಆರ್. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಪಿ ಮೈನಸ್ 1 ಇಂಟು ಆರ್ ಮೈನಸ್ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ. ಓಕೆ, ಮತ್ತೆ ಇಲ್ಲಿ ಕೂಡ ಹಂಗೆ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಆರ್ ಪಿ ಪ್ಲಸ್ ಆರ್ ಪಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆರ್ ಕ್ಯೂ ಮೈನಸ್ 1 ಇಂಟು ಪಿ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಕ್ಯೂ. ಓಕೆ, ಈಗ ನಾವು ಏನೇನು ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ. ಓಕೆ, ಈಗ ಬರ್ದಿರೋದ್ರಲ್ಲಿ ಓಕೆ ಪ್ಲಸ್ ಪಿ ಕ್ಯೂ ಇದೆ, ಮೈನಸ್ ಪಿ ಕ್ಯೂ ಇದೆನಾ? ಇಲ್ಲಿ ನೋಡ್ರಿ, ಕ್ಯೂ ಪಿ ಅಂದ್ರೆ ಒಂದೇ, ಪಿ ಕ್ಯೂ ಅಂದ್ರೆ ಒಂದೇ. ಸೊ ಪ್ಲಸ್ ಪಿ ಕ್ಯೂ ಮೈನಸ್ ಕ್ಯೂ ಪಿ ಅಂದ್ರೆ ಒಂದೇ, ಪಿ ಕ್ಯೂ ಅಂದ್ರೆ ಒಂದೇ. ಇವ್ರಿಬ್ರು ಕ್ಯಾನ್ಸಲ್ ಆದ್ರು. ಮೈನಸ್ ಪಿ ಆರ್ ಪ್ಲಸ್ ಪಿ ಆರ್ ಇದೆ ನೋಡ್ರಿ, ಆರ್ ಪಿ ಅಂದ್ರೆ ಒಂದೇ, ಪಿ ಆರ್ ಅಂದ್ರೆ ಒಂದೇ. ಇದು ಕ್ಯಾನ್ಸಲ್ ಆಯ್ತು. ಈಗ ಮೈನಸ್ ಕ್ಯೂ ಇದೆ, ಪ್ಲಸ್ ಕ್ಯೂ ಇದೆನಾ ನೋಡ್ರಿ, ಇಲ್ಲಿ ಪ್ಲಸ್ ಕ್ಯೂ ಇದೆ, ಮೈನಸ್ ಕ್ಯೂ ಪ್ಲಸ್ ಕ್ಯೂ ಕ್ಯಾನ್ಸಲ್ ಆಯ್ತು. ಪ್ಲಸ್ ಆರ್ ಮೈನಸ್ ಆರ್ ಇವರಿಬ್ರು ಕ್ಯಾನ್ಸಲ್ ಆದ್ರು. ಪ್ಲಸ್ ಕ್ಯೂ ಆರ್ ಮೈನಸ್ ಆರ್ ಕ್ಯೂ, ಕ್ಯೂ ಆರ್ ಅಂದ್ರೆ ಒಂದೇ, ಆರ್ ಕ್ಯೂ ಅಂದ್ರೆ ಒಂದೇ. ಪ್ಲಸ್ ಕ್ಯೂ ಆರ್ ಮೈನಸ್ ಆರ್ ಕ್ಯೂ ಇದು ಕ್ಯಾನ್ಸಲ್ ಆಯ್ತು. ಲಾಸ್ಟಿಗೆ ಉಳಿದಿದ್ ನೋಡ್ರಿ ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಯ್ತು. ಈಗ ಏನಾಯ್ತಂದ್ರೆ ಡಿ ಬಿಟ್ಟು ಈಗ ನೀವು ನೋಡಿದ್ರೆ ಇಲ್ಲಿ ಉಳಿದಿದ್ ನೋಡ್ರಿ ಎ ಇಂಟು ಇದಿಷ್ಟು 0 ಆಯ್ತು. ಅದೇ ರೀತಿ ಇಲ್ಲಿ ಡಿ ಇಂಟು ಇದೆಲ್ಲ ಕ್ಯಾನ್ಸಲ್ ಆಗಿ 0 ಉಳಿತು. ಸೊ ಲಾಸ್ಟ್ ಏನ್ ಬರಿಬಹುದು ನಾವು ಇಲ್ಲಿ? ಲಾಸ್ಟ್ ಉಳಿಯೋದೇನು? ಎ ಇಂಟು 0 ಪ್ಲಸ್ ಡಿ ಇಂಟು 0. ಯಾಕಂದ್ರೆ ಎಲ್ಲ ಕ್ಯಾನ್ಸಲ್ ಆಯ್ತು. ಎ ಇಂಟು 0 0, ಡಿ ಇಂಟು 0 0. ಸೊ ಆನ್ಸರ್ ಬಂದು 0 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ನಥಿಂಗ್ ಆರ್ ಎಚ್ ಎಸ್. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.